ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ಬ್ರೇಕ್ಗೆ ಮುಂಚೆ ರಮೇಶ್ ಬಾಬು ಅವರು ಬೌದ್ಧಿಕ ದಿವಾಳಿತನದ ಉದಾಹರಣೆಯನ್ನು ಮಾತಾಡಿದ್ರು. ಈಗ ಬೌದ್ಧಿಕ ದಿವಾಳಿತನ ಆಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಕಾಂಗ್ರೆಸ್. ಆ ದಿವಾಳಿತನವನ್ನು ಇಂಚಿಂಚಾಗಿ ಬಿಡಿಸಿ ಇವತ್ತು ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ದೇಶಕ್ಕೆ ಮಾಡಿದ ಕೊಡುಗೆಗಳನ್ನು ಕೂಡ ಇವತ್ತು ಅವರು ಹೇಳಿದ್ದಾರೆ. ಮೊನ್ನೆ ರಮೇಶ್ ಅವರು ಒಂದು ಮಾತನ್ನು ಹೇಳಿದರು, ಈ ವೇದಿಕೆಯನ್ನು ಅವರು ರಾಜಕೀಯವಾಗಿ ಬಳಸಬಾರ್ದಾಗಿತ್ತು, ಹೊರಗಡೆ ಬರಬೇಕಾಗಿತ್ತು ಅಂತ. ಅಲ್ಲಿ ರಾಜಕೀಯ ಅಲ್ಲ ನಡೆದಿದ್ದು. ಏನು ಕಾಂಗ್ರೆಸ್ಸಿನ ದಿವಾಳಿತನ ಇದೆ ಅದನ್ನು ದೇಶಕ್ಕೆ ಹೇಳಬೇಕಾಗಿತ್ತು, ಸದನಕ್ಕೆ ಮುಟ್ಟಿಸಬೇಕಾಗಿತ್ತು. ಆ ಕೆಲಸವನ್ನು ಮಾಡಿದ್ದಾರೆ ಸರ್. ಅದನ್ನು ಮೋದಿ ಅವರು ನಿರಂತರವಾಗಿ ಮಾಡಿದ್ದಾರೆ. ರಮೇಶ್ ಬಾಬು ಅವರ ಪ್ರಶ್ನೆ ಇದ್ದಿದ್ದು ಎರಡನೇ ಅವಧಿಯ ಕೊನೆಯ ಭಾಷಣ. ಹೌದು, ಇದರಲ್ಲೊಂದು ನಿರೀಕ್ಷೆ ಇರುತ್ತೆ, ಈಗಲೂ ಕುಟುಂಬ ರಾಜಕಾರಣ ಕಾಂಗ್ರೆಸ್ಸು ಅಂತಲೇ ಮಾತಾಡೋ ಅವಶ್ಯಕತೆ ಇತ್ತಾ ಅಂತ. ನೋಡಿ, ಜನರಿಗೆ ಏನು ಬೇಕಲ್ಲ, ಜನರಿಗೆ ಏನು ಮುಟ್ಟಿಸ್ಬೇಕಲ್ಲ, ಅದನ್ನು ಅಲ್ಲಿದ್ದರೂ ಮುಟ್ಟಿಸ್ಬೇಕು, ಹೊರಗಡೆ ಇದ್ದರೂ ಮುಟ್ಟಿಸ್ಬೇಕು. ಯಾಕೆಂತಂದರೆ ಈ ದೇಶ ಇವತ್ತು ಈ ರೀತಿ ದಿವಾಳಿ ಆಗಲಿಕ್ಕೆ ಕಾರಣರು ಯಾರಾಗಿದ್ದರು? ಅದು ಅವರ ಮೂಲ ಪ್ರಶ್ನೆ. ಒಂದು ಸಮಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಏನು ಆ ಡೆವಲಪ್ಮೆಂಟ್ ಪ್ರಾರಂಭ ಆಗಿತ್ತಲ್ಲ, ಅದನ್ನು ಆ ಕಳೆದ 10 ವರ್ಷಗಳಲ್ಲಿ ಅದು ಏನಾದರೂ ಕಾಂಗ್ರೆಸ್ಸು ಮುಂದುವರಿಸ್ಕೊಂಡು ಬಂದಿದ್ದರೆ ಈಗೇನು 3ನೇ ಪ್ಲೇಸಿಗೆ ಬರೋದ್ರ ಬಗ್ಗೆ ಮಾತಾಡಿದ್ರಲ್ಲ, ಅದು ಇಷ್ಟು ವರ್ಷಗಳು ಬೇಕಾಗಿರಲಿಲ್ಲ, ಇಷ್ಟೊತ್ತಿಗೆ ಆಗ್ಬಿಡ್ಬೋದಾಗಿತ್ತು. ಅಲ್ಲೇನಾಯಿತು ಅಂತಂದರೆ ಕರಪ್ಷನ್ 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 ಇದೇ ಆಗಿತ್ತು. ಯಾವತ್ತು ನೋಡಿದ್ರು ಬರೀ ಕರಪ್ಷನ್ ಬಿಟ್ಟು ಏನು ಕೇಳ್ತಾ ಇದ್ದೀವಿ ನಾವು? ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಆದರೆ ನಡೆದಿದ್ದು ಅವರ ನೆರಳಿನಲ್ಲಿ ನಡೆದಿದ್ದೆಲ್ಲ ಕರಪ್ಷನ್ನೇ ಅಲ್ವಾ? ಇದನ್ನು ಹೇಳಬಾರ್ದೆ. ಆಮೇಲೆ ಇನ್ನೊಂದನ್ನು ಹೇಳಿದ್ರು, ವ್ಯಕ್ತಿ ಸಣ್ಣವನಿರ್ಬೋದು ದೊಡ್ಡವನಿರ್ಬೋದು, ಒಬ್ಬ ಸದಸ್ಯನಾಗಿ ಪಾರ್ಲಿಮೆಂಟಿಗೆ ಹೋದ ಮೇಲೆ ಅವನಿಗೆ ಒಂದು ಮಹತ್ವ ಇರ್ತದೆ, ಅವನಿಗೊಂದು ಗೌರವ ಇರ್ತದೆ. ಆ ಘನತೆಯನ್ನು ಅವರು ಕಾಪಾಡ್ಕೊಳ್ಬೇಕು. ಆದರೆ ನಮಗೆ ಯಾವುದೋ ವಿಚಾರವನ್ನು ತೆಗೆದುಕೊಂಡೋಗಿ ದೇಶ ವಿಭಜನೆಯ ಮಾತನ್ನಾಡಿದಾಗ ಪ್ರಧಾನಮಂತ್ರಿ ಈ ದೇಶವನ್ನು ಕಟ್ಟತಕ್ಕಂಥವ್ರು, ಕಾಪಾಡ್ತಕ್ಕಂಥವ್ರು, ಅವರಿಗೆ ಅದನ್ನು ಹೇಳೋ ಅಧಿಕಾರ ಇಲ್ವಾ? ಇದು ತಪ್ಪು ಮಾಡಿದ್ದು ಅಂತ ಹೇಳೋದಿಲ್ವಾ? ಅದನ್ನು ತಗೊಬಂದು ಒಬ್ಬ ಸದಸ್ಯನ ಮೇಲೆ ಇಷ್ಟೊಂದು ಮಾತಾಡಿದ್ರು ಅಂತಕ್ಕಂಥದ್ದು ಇದು ಸರಿಯಲ್ಲ, ತಪ್ಪು. ಸಣ್ಣವನು ಮಾಡಲಿ ದೊಡ್ಡವನು ಮಾಡಲಿ, ಯಾರು ಮಾಡಿದ್ರೂ ತಪ್ಪೇ. ಅದನ್ನು ಗೌರವಿಸಬೇಕೇ ಹೊರತು ಅದನ್ನು ಮಾತಾಡಿಬಿಟ್ರು ಅಂತಂದ್ರೆ, ಮಾತಾಡಿದ್ಯಾಕೆ ನೀವು? ಅದನ್ನು ನೀವು ಮಾತಾಡಿಲ್ಲ ಅಂತಂದರೆ ಅವ್ರು ಯಾಕೆ ಅದನ್ನು ಪ್ರಸ್ತಾಪ ಅಲ್ಲಿ ಮಾಡ್ತಿದ್ರು? ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತು ನಾನು ಏನೆಲ್ಲ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೇನೆ. ಇವತ್ತು ಕೋವಿಡ್ ಅಂತ ಕಾಂಗ್ರೆಸ್ಸಿನ 10 ವರ್ಷದ ಆಡಳಿತಕ್ಕೆ ಅಂಥ ದೊಡ್ಡ ಸಂಕಷ್ಟಗಳೇನೂ ಇರಲಿಲ್ಲ. ಅಲ್ಲಿ ಸಂಕಷ್ಟ ಬಂದಿದ್ದವರಿಗೆ ಬರೀ ಕರಪ್ಷನ್ದಷ್ಟೇ. ಆದರೆ ನಮಗೆ ಕೋವಿಡ್ನಂಥ ದೊಡ್ಡ ಸಂಕಷ್ಟ ಇತ್ತು. ಇದನ್ನು ಮೀರಿಯೂ ಕೂಡ ಇವತ್ತು ಬೇರೆ ಬೇರೆ ದೇಶಗಳು ನಮ್ಮ ಕಡೆ ದಿಟ್ಟಿಸಿ ನೋಡುವ ರೀತಿಯಲ್ಲಿ ಈ ದೇಶವನ್ನು ಪ್ರಗತಿಯ ಹಾದಿಯಲ್ಲಿ ಮೋದಿಜಿಯವರು ತೆಗೆದುಕೊಂಡೋಗಿದ್ದಾರೆ. ಇದು ಇವತ್ತು ನಾವು ಗೌರವಿಸಬೇಕಾಗಿರ್ತಕ್ಕಂಥದ್ದು. ಚುನಾವಣೆ ಬರ್ತದೆ ಹೋಗ್ತದೆ, ಎಷ್ಟು ಸೀಟ್ ಬರ್ತದೆ ನಾನು ಹೇಳಬೇಕಾಗಿಲ್ಲ. AICC ಅಧ್ಯಕ್ಷರು ಹೇಳಿದಾರಲ್ಲ, ಅವರೇ ಒಪ್ಕೊಂಡಿರುವಾಗ ಬಿಜೆಪಿಯವರು ಯಾಕೆ ಹೇಳ್ಬೇಕು ಅದನ್ನ? ಸರ್, ಬಿಜೆಪಿ ಅವಶ್ಯಕತೆ ಇಲ್ಲ ಅದರದ್ದು. ಮೋದಿ ಅವರು ಮತ್ತು ಬಿಜೆಪಿಯ ಈ ಕಾನ್ಫಿಡೆನ್ಸ್ ಏನಿದೆ, ಇಸ್ ಇಟ್ ಅ ಕಾನ್ಫಿಡೆನ್ಸ್ ಆರ್ ಓವರ್ ಕಾನ್ಫಿಡೆನ್ಸ್ ಸರ್? 400 ಬರುತ್ತೆ, 370 ಬರುತ್ತೆ ಅಂತ ಅಲ್ಲ, ಇದು ಸಾಧನೆಗಳ ಮೇಲೆ ಲೆಕ್ಕ ಆಗ್ತಕ್ಕಂಥದ್ದು. ಜನರ ಮನಸ್ಸನ್ನು ತಿಳ್ಕೊಂಡು ಅದರ ಪ್ರಕಾರ ಮಾತಾಡ್ತಕ್ಕಂಥದ್ದು. ಇದನ್ನು ನಾವು ಮಾತ್ರ ಮಾತಾಡಬೇಕಾಗಿಲ್ಲ. ಇವತ್ತು ಮೀಡಿಯಾ ಮಾತಾಡ್ತದೆ, ಪ್ರಿಂಟ್ ಮೀಡಿಯಾ ಮಾತಾಡ್ತದೆ, ಬೇರೆ ಬೇರೆ ಜನರು ಮಾತಾಡ್ತಾರೆ, ಮೇಧಾವಿಗಳು ಮಾತಾಡ್ತಾರೆ. ಎಲ್ಲರ ಕಡೆಯಿಂದ ಬರ್ತಕ್ಕಂಥ ವಿಚಾರಗಳ ತಿರುಳೆ ಅದು. ಅದರಿಂದಾಗಿ ಏನೋ ದೊಡ್ಡ ಕಾನ್ಫಿಡೆನ್ಸು ಅಲ್ಲ. ಸಾಧನೆ ಮಾಡಿದ ಮೇಲೆ ಒಬ್ಬ ವ್ಯಕ್ತಿ ಓದಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಒಬ್ಬ ಸ್ಟೂಡೆಂಟ್ ಅಂದರೆ ಅವನಿಗೆ ಗೊತ್ತಿರ್ತದೆ ನಾನು ಎಷ್ಟು ಮಾರ್ಕ್ ತಗೊಳ್ತೀನಿ ಅಂತ. ಅದು ಕಾನ್ಫಿಡೆನ್ಸ್. ನಮ್ಮ ಇಬ್ಬರು ವಿಶ್ಲೇಷಕರಿದ್ದಾರೆ. ಮೋದಿ ಅವರ 2ನೇ ಅವಧಿಯ ಕೊನೆಯ ಭಾಷಣದ ಕುರಿತಾಗಿ ಅವರನ್ನ ಮಾತನಾಡಿಸ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.